ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ನಾವೆಲ್ಲರೂ ದುಡಿಯುವಾಗ ಹಣವನ್ನು ಉಳಿಸುತ್ತೇವೆ. ಆದರೆ ನಮ್ಮ ವಯಸ್ಸಾದ ಮೇಲೆ ನಾವು ಕೆಲಸ ಮಾಡದಿದ್ದಾಗ ನಮಗೆ ಪ್ರತಿ ತಿಂಗಳು ಹಣ ಎಲ್ಲಿಂದ ಬರುತ್ತದೆ ಅಂತ ಯೋಚಿಸಿದ್ದೀರಾ? ನಾನು ಇವತ್ತು ಈ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸರ್ಕಾರದ ಅತ್ಯಂತ ಸುರಕ್ಷಿತ ಯೋಜನೆಯಾದ NPSನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. NPS ಅಂದರೆ ಏನು? NPS ಸ್ಕೀಮ್ನಲ್ಲಿ ಯಾರೆಲ್ಲ ದುಡ್ಡನ್ನು ಹೂಡಿಕೆ ಮಾಡ್ಬೋದು? ಇನ್ನು NPS ಸ್ಕೀಮನ್ನು ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ? NPS ಸ್ಕೀಮ್ನ ವಿಧಗಳು. NPS ಸ್ಕೀಮ್ನಲ್ಲಿ 2 ವಿಧಗಳಿದ್ದಾವೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಇನ್ನು NPS ಸ್ಕೀಮ್ನ ವಿಡ್ರಾವಲ್ ರೂಲ್ಸ್ ಏನಿದ್ದಾವೆ ನಡುವೆ. ಇನ್ನು NPS ಸ್ಕೀಮ್ನಲ್ಲಿ ನೀವು 60 ವರ್ಷಕ್ಕಿಂತ ಮುಂಚೆ ಏನಾದರೂ ಹಣ ತೆಗೆದ್ರೆ ಅದರ ಒಂದು ಏನು ನಿಯಮಗಳಿದ್ದಾವೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ NPS ಸ್ಕೀಮ್ ತಗೋಬೇಕಾ ಅಥವಾ ನೀವು ಮೊಬೈಲ್ ಆ್ಯಪ್ನಲ್ಲೇ ತೆಗೆದುಕೊಳ್ಬೇಕಾ, ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, NPS ಅಂದರೆ ಏನು? NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಆಗಿದೆ. ಇದು ಮಾಮೂಲಿ ಸೇವಿಂಗ್ ಅಕೌಂಟ್ ಅಲ್ಲ. ಇದು ನಿಮಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳು ಒಂದಿಷ್ಟು ಅಮೌಂಟು ಪೆನ್ಷನ್ ರೂಪದಲ್ಲಿ ನಿಮಗೆ ಕೊಡ್ತಾರೆ. ಯಾರೆಲ್ಲ 60 ವರ್ಷ ಆದಮೇಲೆ ಯಾರಿಗೆ ಈಗ ಪೆನ್ಷನ್ ಸ್ಕೀಮು ಬಂದ್ ಮಾಡಿದ್ದಾರೆ ಗೊತ್ತು ನಿಮಗೆ. ಪೆನ್ಷನ್ ರೂಪದಲ್ಲಿ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಬೇಕು ನಮಗೆ ಅಂತ ಅಂದ್ಕೊಂಡವರು ಇವಾಗ ಮುಂದೆ ನೀವು ಜಾಬ್ ಮಾಡದೇ ಇರುವಾಗ ನಿಮ್ಮ ಅವಶ್ಯಕತೆಗಳನ್ನು, ಸಣ್ಣ ಪುಟ್ಟ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನೀವು ಈ ಸ್ಕೀಮನ್ನು ಹೂಡಿಕೆ ಮಾಡೋದ್ರಿಂದ ನಿಮಗೆ ಮುಂದೆ ಭಾಳ ಅನುಕೂಲಗಳು ಆಗ್ತವೆ. ನಿಮಗೆ ಯಾವುದೇ ಆರ್ಥಿಕ ತೊಂದರೆ ಆಗುವುದಿಲ್ಲ ಈ ಸ್ಕೀಮನ್ನು ಸ್ಟಾರ್ಟ್ ಮಾಡೋದ್ರಿಂದ. ಈ NPS ಸ್ಕೀಮ್ನಲ್ಲಿ ಯಾರೆಲ್ಲ ಹಣವನ್ನು ಹೂಡಿಕೆ ಮಾಡ್ಬೋದು ಅಂತಂದರೆ 18 ರಿಂದ 70 ವರ್ಷ ಆದವರು ಯಾರು ಬೇಕಾದರೂ ಇದರಲ್ಲಿ ಹೂಡಿಕೆ ಮಾಡ್ಬೋದು. ಗೌರ್ಮೆಂಟ್ ಜಾಬ್ ಮಾಡೋರಾಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಸ್ವಂತ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ಯಾವುದೇ ಲೇಬರ್ ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಪ್ರತಿಯೊಬ್ಬರು ಈ NPS ಸ್ಕೀಮ್ನಲ್ಲಿ ದುಡ್ಡನ್ನು ಹೂಡಿಕೆ ಮಾಡಿ ಪ್ರತಿ ತಿಂಗಳ ನೀವು 60 ವರ್ಷ ಆದಮೇಲೆ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಇಂತಿಷ್ಟು ಹಣವನ್ನು ನೀವು ಪಡಿಬೋದು. ಈ ರೀತಿ ನಿಮ್ಗೆ ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಈ NPS ಸ್ಕೀಮ್ನಲ್ಲಿ ಕೇವಲ 60 ವರ್ಷ ಒಳಗಿದ್ದವ್ರು ಮಾತ್ರ ಹಾಕಬೇಕು ಅಂತಲ್ಲ. 60 ವರ್ಷ ಮೇಲ್ಪಟ್ಟವರು ಕೂಡ ಲೇಟಾಗಿ ಶುರು ಮಾಡಿದ್ರು ಕೂಡ ಅವಾಗಲೂ ಕೂಡ 3 ವರ್ಷ ಆದ ನಂತರ ನಿಮ್ಮನ್ನ ಹೂಡಿಕೆ ಮಾಡಿ 3 ವರ್ಷ ಆದ ನಂತರ ಕೂಡ ನೀವು ಪ್ರತಿ ತಿಂಗಳ ನಿಮ್ಮ ಹೂಡಿಕೆ ಹಣದ ಮೇಲೆ ಪೆನ್ಷನನ್ನು ಪಡಿಬೋದು. ಈ NPS ಸ್ಕೀಮ್ನಲ್ಲಿ 2 ರೀತಿ ವಿಧಗಳು ಇದ್ದಾವೆ. ಒಂದನ್ನು ಆಟೋ ಎಂದು ಕರೆಯುತ್ತಾರೆ, ಇನ್ನೊಂದು ಆಕ್ಟಿವ್ ಎಂದು 2 ವಿಧ ಇದ್ದಾವೆ. ಇವೆರಡರಲ್ಲಿ ನೀವು ಯಾವುದರಲ್ಲಿ ನಿವೇಶ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಡಿಸೈಡ್ ಮಾಡಿ ಮುಂಚೆನೆ ನಂತರ ಇದರಲ್ಲಿ ನಿವೇಶವನ್ನು ಮಾಡಬೇಕು. ಸ್ನೇಹಿತರೆ, NPS ಸ್ಕೀಮ್ನಲ್ಲಿ ಮಿನಿಮಮ್ ಅಮೌಂಟು ಎಷ್ಟು ನಿವೇಶನ ಮಾಡಬೇಕು ಅಂದರೆ ಮಿನಿಮಮ್ ಅಮೌಂಟು 500 ರೂಪಾಯಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇದೆ. ಸ್ಟಾರ್ಟಿಂಗ್ ಅಮೌಂಟು ಇದು 500 ರೂಪಾಯಿಯಿಂದ ನೀವು ಎಷ್ಟು ಬೇಕಾದರೂ 1,000, 2,000, 3,000 ಎಷ್ಟು ಬೇಕಾದರೂ ನೀವು ಪ್ರತಿ ತಿಂಗಳು ಇದರಲ್ಲಿ ನಿವೇಶನವನ್ನು ಮಾಡ್ಬೋದು. ಈ ಸ್ಕೀಮು 60 ವರ್ಷದವರೆಗೆ ನೀವು ನಿವೇಶನ ಮಾಡಿದ ಮೇಲೆ 60 ವರ್ಷ ಆದಮೇಲೆ ನಿಮಗೆ ಗೌರ್ಮೆಂಟ್ ಪ್ರತಿ ತಿಂಗಳ ನಿಮಗೆ ಪೆನ್ಷನ್ ರೂಪದಲ್ಲಿ ತಿಂಗಳ ನಿಮ್ಮ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡ್ತಾರೆ. ಈ NPS ಸ್ಕೀಮ್ ಅಕೌಂಟನ್ನು ನೀವು ಎಲ್ಲಿ ಓಪನ್ ಮಾಡ್ಬೋದು ಅಂದರೆ ನಿಮ್ಮ ಹತ್ತಿರದ ಯಾವುದೇ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಅಲ್ಲಿ ಕೇಳಿದರೆ
ಅವರು ನಿಮಗೊಂದು ಫಾರ್ಮ್ ಕೊಡ್ತಾರೆ. ನಿಮಗೆ ಏನಾದರೂ ಫಾರ್ಮ್ ತುಂಬೋಕ್ಕಾಗಲ್ಲ, ನೀವು ಓದಿರಲಿಲ್ಲ ಅಂತಂದರೆ ಅವ್ರಿಗೆ ಹೇಳಿದರೆ ಅವರೇ ಆ ಫಾರ್ಮ್ ಫಿಲಪ್ ಮಾಡ್ಕೊಂಬಿಟ್ಟು ನಿಮ್ಮದು ಸಿಗ್ನೇಚರ್ ತಗೊಳ್ತಾರೆ, ಇಲ್ಲಾಂದರೆ ನಿಮ್ಮ ಹೆಬ್ಬಟ್ಟು ಅನ್ನು ಹೊತ್ಸ್ಕೊಳ್ತಾರೆ. ಇನ್ನೊಂದು ರೀತಿ NPS ಅಕೌಂಟ್ ಓಪನ್ ಮಾಡುವ ವಿಧಾನ ಅಂದರೆ, ನಿಮ್ಮ ಹತ್ರ ಏನಾದರೂ ಸ್ಮಾರ್ಟ್ಫೋನ್ ಇತ್ತು, ನಿಮಗೆ ಸ್ಮಾರ್ಟ್ಫೋನನ್ನು ಉಪಯೋಗಿಸುವ ಒಂದು ಗೊತ್ತಿತ್ತು ಅಂತಂದರೆ ನೀವು ನಿಮ್ಮ ಸ್ಮಾರ್ಟ್ಫೋನಲ್ಲೇ ನೀವು NPS ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಫೋನ್ನಲ್ಲೇ ನೀವು NPS ಸ್ಕೀಮನ್ನು ಓಪನ್ ಮಾಡ್ಬೋದು. ಫೋನ್ನಿಂದಲೇ ನೀವು ದುಡ್ಡನ್ನು ಹೂಡಿಕೆ ಮಾಡ್ಬೋದು. ಸ್ನೇಹಿತರೆ, ನೀವು NPS ಸ್ಕೀಮ್ನಲ್ಲಿ ಪ್ರತಿ ತಿಂಗಳೇನಾದರೂ ದುಡ್ಡನ್ನು ಹೂಡಿಕೆ ಮಾಡಿದ್ರೆ ಅದು 60 ವರ್ಷ ಆದ ನಂತರ ನೀವು ನಿಮ್ಮ ನಿವೇಶನ ಮಾಡಿದ ಹಣದಲ್ಲಿ 60% ನಿಮ್ಮ ನಿವೇಶನವನ್ನು ನೀವು ಹಿಂಪಡೆಯಬಹುದು. ಇನ್ನು 40% ಅಮೌಂಟನ್ನು ನೀವು ಹಿಂಪಡೆಯೋಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನಿಮಗೆ ಪ್ರತಿ ತಿಂಗಳು ಪೋಸ್ಟ್ ಆಫೀಸಿಂದ ಪೆನ್ಷನ್ ಬರೋದೇ ಆ 40%ನಿಂದ. ಆದರೆ ಈ 60% ಅಮೌಂಟ್ ಏನು ಹಿಂಪಡೆಯುವ ಒಂದು ನಿಯಮ ಇದೆಯಲ್ಲ, ಅದು ಕಡ್ಡಾಯವಾಗಿ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು 60% ಅಮೌಂಟನ್ನು ಹಿಂಪಡಿಬೋದು, ಇಲ್ಲದೇ ಇದ್ದರೆ ಅಲ್ಲೇ ಬಿಡ್ಬೋದು. ಇದರ ಬೆನಿಫಿಟ್ ಏನಿದೆ ಅಂದರೆ, ಅಲ್ಲೇ ಬಿಟ್ಟರೆ ನಿಮಗೆ ಜಾಸ್ತಿ ಪೆನ್ಷನ್ ಬರುತ್ತೆ. ಅಂದರೆ ನಿಮಗೆ 40% ಮೇಲೆ ಏನು ಪೆನ್ಷನ್ ಕೊಡ್ತಾ ಇತ್ತಲ್ಲ ಪೋಸ್ಟ್ ಆಫೀಸು, ಅಲ್ಲೇ ಬಿಡೋದ್ರಿಂದ ನಿಮ್ಮ 100% ಅಮೌಂಟ್ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅಲ್ಲೇ ಬಿಟ್ಟರೆ ನಿಮಗೆ ಪೆನ್ಷನ್ನು ಇನ್ನೂ ಜಾಸ್ತಿ ಬರುತ್ತೆ ಪ್ರತಿ ತಿಂಗಳು. ಸ್ನೇಹಿತರೆ, ಇಲ್ಲಿ ಒಂದು ಚಾರ್ಟ್ ನೋಡಿ. ನೀವು ಪ್ರತಿ ತಿಂಗಳ ಹೂಡಿಕೆ ಮಾಡಿದ ಒಂದು ನಿವೇಶನದ ಹಣ 60 ವರ್ಷ ಆದ ನಂತರ 10 ಲಕ್ಷ ಆಗಿದೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಆಗಿ ಆ 10 ಲಕ್ಷ ಹಣದಲ್ಲಿ ನೀವು 6 ಲಕ್ಷ ಅಮೌಂಟನ್ನು ನೀವು 60 ವರ್ಷ ಆದ ನಂತರ ವಿಡ್ರಾ ಮಾಡ್ಕೊಳ್ಬೋದು. ಉಳಿದ 4 ಲಕ್ಷ ಅಮೌಂಟಿನಲ್ಲಿ ನಿಮಗೆ ಪೋಸ್ಟ್ ಆಫೀಸ್ನವರು ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ನಿಮಗೆ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಇನ್ನು NPS ಸ್ಕೀಮನ್ನು ತೆಗೆಯೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ನಿಮಗೆ ಟ್ಯಾಕ್ಸಲ್ಲಿ ಬೆನಿಫಿಟ್ ಸಿಗುತ್ತೆ. ATC ಅಡಿಯಲ್ಲಿ ನಿಮಗೆ 1.5 ಲಕ್ಷದವರೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಜೊತೆಗೆ NPSನಲ್ಲಿ ಹೂಡಿಕೆ ಮಾಡಿದವರಿಗೆ ಇನ್ನೂ 50,000 ರೂಪಾಯಿಗಳಷ್ಟು ಇನ್ನು ಹೆಚ್ಚಿನ ತೆರಿಗೆ ವಿನಾಯಿತಿ ಸಿಗುತ್ತೆ. ಅಂದರೆ ಟೋಟಲ್ ಆಗಿ ನಿಮಗೆ 2 ಲಕ್ಷದವರೆಗೆ ಇದರಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟನ್ನು ಪಡಿಬೋದು. NPS ಅಕೌಂಟು ಓಪನ್ ಮಾಡಿದ ವ್ಯಕ್ತಿ ಏನಾದರೂ ಅಕಸ್ಮಾತಾಗಿ 60 ವರ್ಷದ ನಂತರ ಅವ್ರಿಗೇನಾದರೂ ಆಗಿ ಅವರು ಒಂದು ವೇಳೆ ತೀರ್ಕೊಂಡ್ರು ಅಂತ ತಿಳ್ಕೊಳ್ಳಿ, ಈ ಪೆನ್ಷನ್ ಸ್ಕೀಮನ್ನು ಅವರ ಹೆಂಡತಿಗೆ ವರ್ಗಾಯಿಸಲಾಗುತ್ತದೆ. ಆದರೆ ಅವ್ರಿಗೇನು ಸಿಗ್ತಾ ಇತ್ತಲ್ಲ ಪೆನ್ಷನ್ ಸ್ಕೀಮಿನ ಈ ಒಂದು ಬೆನಿಫಿಟ್, ಇದನ್ನು ಮುಂದೆ ಅವರ ಹೆಂಡತಿಗೆ ನೀಡಲಾಗುತ್ತದೆ. ಮತ್ತು ಅವರ ಹೆಂಡತಿಗೆ ಏನಾದರೂ ಆದರೆ ಅವರ ಮಕ್ಕಳಿಗೆ ಈ ಪೆನ್ಷನ್ ಸ್ಕೀಮ್ನಲ್ಲಿ ಇನ್ನೂ ಜಮಾ ಇದ್ದ 40% ಅಮೌಂಟನ್ನ ಪೂರ್ತಿಯಾಗಿ ಕೊಟ್ಬಿಟ್ಟು ಈ ಸ್ಕೀಮನ್ನು ಗೌರ್ಮೆಂಟು ಬಂದ್ ಮಾಡ್ತಾರೆ. ಹೀಗಾಗಿ ನೀವು ಸ್ಕೀಮ್ ಓಪನ್ ಮಾಡಬೇಕಾದ್ರೆ ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಹೆಸರನ್ನು ನಾಮಿನಿಯಾಗಿ ಮೆನ್ಷನ್ ಮಾಡುವುದು ಭಾಳ ಅವಶ್ಯಕತೆಯಾಗಿದೆ. ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಈ NPS ಸ್ಕೀಮ್ನ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನೂ ನಿಮಗೇನಾದರೂ ಡೌಟ್ ಇತ್ತು, ಯಾವುದಾದ್ರೂ ಮಾಹಿತಿ ತಿಳ್ಕೋಬೇಕು ಅಂತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಥರ ಮಾಹಿತಿಗಳು ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಿನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಅವ್ರಿಗೆ ಶೇರ್ ಮಾಡಿ. ಈ ಥರ ವಿಡಿಯೋಗಳು ಮುಂದೆ ತರ್ತೀನಿ. ಇನ್ನೂ ಸೇವಿಂಗ್ ಅಕೌಂಟನ್ನ ಒಳ್ಳೆ ವಿಷಯಗಳನ್ನು ಆ ವಿಡಿಯೋ ನೋಡಬೇಕು ಅಂದರೆ ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನಪಿರಲಿ, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.